कोने से हमारी माताएं और बहनें आज यहाँ आई हैं। ಕರ್ನಾಟಕದ ಮೂಲೆ ಮೂಲೆಗಳಿಂದ ಇವತ್ತು ನಮ್ಮ ತಾಯಂದ್ರು ಅಕ್ಕ ತಂಗಿರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. मैं उनका स्वागत करता हूं ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. और मुझे आज काफी अच्छा लग रहा है। ಇವತ್ತು ನಮಗೆ ಸಾಕಷ್ಟು ಸಂತೋಷ ಆಗ್ತಾ ಇದೆ. सरकार के 100 दिन हुए हैं। ಸರ್ಕಾರ ಇವತ್ತು ತನ್ನ 100 ದಿನಗಳ ಅವಧಿಯನ್ನ ಇವತ್ತು ಮುಗಿಸಿದೆ. और जो हमने वायदे पूरे करने थे वो हमने पूरे कर दिए हैं। ಇವತ್ತು ನಾವು ನಿಮಗೆ ಕೊಟ್ಟಿರ್ತಕ್ಕಂತ ಭರವಸೆಗಳನ್ನ ಈಡೇರಿಸಿದೀವಿ, ನುಡಿದಂತೆ ನಡೆದಿದೀವಿ ಅಂತ ಹೇಳ್ತೀವಿ. और आज मेरी बहन ने मेरे हाथों पे राखी बांधी। ಇವತ್ತು ಬರ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಒಂದು ತಂಗಿ ನನಗೆ ರಾಖಿನ ಹಾಕಿದ್ದಾರೆ. और रक्षाबंधन का दिन है। ಹಾಗೆ ಇವತ್ತು ರಕ್ಷಾ ಬಂಧನದ ದಿವಸವಾಗಿದೆ. इसीलिए हमने जो वायदा कर्नाटक की अपने माताओं बहनों से किया था उसको आज हम पूरा कर रहे हैं। इससे मुझे बहुत खुशी हो रही है। ಆದ್ರಿಂದ ಇವತ್ತು ಒಂದು ವಿಶೇಷವಾದಂತ ಸಂದರ್ಭ, ರಕ್ಷಾ ಬಂಧನದ ದಿನ. ನಾವು ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ ಕೊಟ್ಟಂತ ಮಾತನ್ನ ಇವತ್ತು ನಾವು ಈಡೇರಿಸಿ 2000 ರೂಪಾಯಿ ನಿಮಗೆ ಜಮೆ ಮಾಡ್ತಾ ಇದೀವಿ. देश में फैशन बन गया है। ದೇಶದಲ್ಲಿ ಇವತ್ತೊಂದು ಪ್ರಚಾರ ಆಗಿದೆ. दिल्ली की सरकार जो है वो अरबपतियों के लिए काम करती है। ಡೆಲ್ಲಿಯಲ್ಲಿ ಏನೊಂದು ಸರ್ಕಾರ ಇದೆ ಕೇಂದ್ರದಲ್ಲಿ, ಅದು ಕೋಟ್ಯಾಧಿಪತಿಗಳಿಗೆ, ಬಂಡವಾಳ ಶಾಹಿಗಳಿಗೆ ಕೆಲಸ ಮಾಡುತ್ತೆ. उनके 2-3 मित्र हैं और पूरा का पूरा जो विकास का काम होता है वो उन्हीं 2-3 लोगों के लिए होता है। ಕೇಂದ್ರ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರಕ್ಕೆ 2-3 ಗೆಳೆಯರು, ಮಿತ್ರರವರೇ. ದೇಶದಲ್ಲಾಗಂತ ಎಲ್ಲಾ ಪ್ರಗತಿಗಳು, ಕಾಮಗಾರಿಗಳು ಆ 2-3 ಜನರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಇವತ್ತು कर्नाटक में जो हमारे 5 स्कीम है वो सिर्फ स्कीम नहीं है, वो एक गवर्नेंस के मॉडल है।